ಇನ್ನು ಒಂದು ಗಳಿಗೆ ಅಲ್ಲಿ ಇರಬಾರ್ದು, ಮನೆ ಬಿಟ್ಟು ಒಯ್ತಾ ಇರ್ಬೇಕು. ಕೆಲಸ ಸಿಕ್ಕ ಮೇಲೆ ಈ ಮನೆಗೆ ನಾನು ಕಾಲಿಡೋದು. ಸರಿ ಬಿಡಿ, ಹೇಗಿದ್ರು ಜಾನಿ ಮನೇಲಿಲ್ಲ, ನೀವಿರ್ಬೋದು. ಕೆಲ್ಸ ಹುಡುಕ್ತೀನಿ ಅಂದಿದ್ದಕ್ಕೆ ನಮ್ಮ ಹೊಟ್ಟೆಲಿರೋಕ್ ಬಿಡ್ತೀನಿ. ಈ ಮನುಷ್ಯನ ಹುಟ್ಟು ನೋಡಿದ್ರೆ ಗೊತ್ತಾಗ್ತದೆ ಅದು ಕೆಲಸ ಮಾಡ್ಲಿಕ್ಕೆ ಹುಟ್ಟಿರುವುದಂತ. ಚಂದನವ್ರೆ, ಯಾಕಂಗ್ ನೋಡ್ತಾ ಇದಾರೆ? ಇವಾಗ ನೋಡಿದ್ರೆ ನನ್ಗೆ ಕಣ್ಣೆಸರಾಯ್ತದೆ, ಬೇಕಾದ್ರೆ ತಿನ್ನಿ. ಬೇಡ ಪುಟ್ಟಮ್ಮನವ್ರೆ, ನೀವು ತಿಂದ್ರೆ ನಾನು ತಿಂದಂಗೆ ತಿನ್ನಿ. ಅದೇನದು? ನೀವು ತಿನ್ನಿ. ಬೇಡ ಪುಟ್ಟಮಲ್ಲಿಯವ್ರೆ, ಕೈಯೆಲ್ಲ ಗಲೀಜಾಗಿದೆ, ಇನ್ನೂ ತುಂಬಾ ಕೆಲಸ ಇದೆ, ಎಲ್ಲ ಮುಗಿಸಿ ಆಮೇಲೆ ತಿಂತೀನಿ. ಅಯ್ಯೋ, ಹೊಟ್ಟಿ ಕೆಲಸ ಎಲ್ಲ ನೀವು ಒಬ್ಬರೇ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮನ್ ಬಿಟ್ಟು ನಾ ತಿನ್ನಕ್ಕಾದ್ರೆ ತಕೊಳ್ಳಿ, ತಿನ್ನಿ ತಿನ್ನಿ. ಇಷ್ಟೊತ್ತು ಅದನ್ನೇ ತಾನೇ ಮಾಡಿದ್ದೆ. ಏನಂದ್ರಿ? ಏನಿಲ್ಲ, ನೀವು ತಿನ್ನಿ. ಬಾಯ್ ತೆಗೀರಿ, ನಾನೇ ತಿನ್ನಿಸ್ತೀನಿ. ನೀವು ನನಗೆ ತಿನ್ನಿಸ್ತೀರಾ? ಯಾಕ? ನಾ ತಿನ್ಸೋಣ ತಿನ್ನಲ್ವಾ? ಆ ಮಾಡಿ. ಆಗಿಂದ ಇವನೇ ನಿನ್ನಟವು ಎಂಥ ಮೋಡಿ ನಿಮ್ಮ ಜೋಡಿ, ಇದು 7 ಜನ್ಮದ ಲವ್. ಗೌಡ್ರೆ ಏನ್ ಮಾಡ್ತಿದ್ದೀರಾ? ಮಧುರ ಅವ್ರೆ, ನಿಮ್ಗೆ ಇಷ್ಟ ಅಂತ ಪಲಾವ್ ಮಾಡ್ತಾವನಿ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು, ನಿನಗೂ ಮನಸ್ಸಾಯಿತು. ಕನಸೇ ಕನಸೇ ಥ್ಯಾಂಕ್ ಯು, ಒಲವೇ ವರವಾಯಿತು. ಭೂಮಿಗೆ ಮಳೆ ಹನಿ ಬರಲು ಸೂಚನೆ ನೂರಿದೆ. ಮನಸ್ಸಿಗೆ ಪ್ರಣಯವ ಬರಲು ಸೂಚನೆ ಏನಿದೆ? ಅಯ್ಯೋ ಸುಮ್ಮನೆ, ಇಷ್ಟೊತ್ತು ನಾ ಕಂಡಿದ್ದು ಕನಸ. ಇವತ್ತು ಪಲಾವ್ ಹೆಂಗ್ ಮಾಡ್ತೀನಿ ಅಂದ್ರೆ ಕಂಡಿದ್ದು ಕನಸು ನನ್ಸ ಆಗ್ಬಿಡ್ಬೇಕು. ಮಧುರ ಅವ್ರು ನನ್ನ ಕೈ ರುಚಿ ನೋಡ್ದೇಟ್ಗಲೆ ಅಣ್ಣೆ ಅಪ್ಪನವ್ರನ್ನ ಪರ್ಮನೆಂಟ್ ಆಗಿ ಮರ್ತು ಬಿಡ್ಬೇಕು, ಹಂಗೆ ಮಾಡ್ತೀನಿ. ಅಡ ಒಮ್ಮತ್ತರು ಮಿಳ್ಳೆ, ನೀ ಯಾಕೆ ಕೂಡ ಇಲ್ಲಿಗೆ ಬಂದೆ? ಗೌಡ್ರೆ, ರಾಖಿ ಅಣ್ಣ ಹೇಳಿದ್ರು ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ, ಅದು ನಿಜಾನ ಸುಳ್ಳು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದೋ ನಾ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಮಧುರ ಅವ್ರಿಗೆ ಸಹಾಯ ಮಾಡ್ತಾವನಿ ಅಷ್ಟೇ. ಮೊದ್ಲೇ ಅವ್ನು ಹುಚ್ಚ, ಆ ಹುಚ್ಚನ ಮಾತು ಕೇಳ್ಕೊಂಡು ನೀನು ಹುಚ್ಚ ಆಗ್ಬಿಟ್ಟೆ. ಹೇಳ್ದಂಗೆ ಕೇಳಕ್ ನಾನೇ ನೀವು ಅನ್ಕೊಂಡ್ರ? ಸುಳ್ಳು ಯಾವ್ದು ನಿಜ ಅದು ಅಂತ ನಂಗೂ ಗೊತ್ತಾಯ್ತದೆ. ಸುಮ್ಮನೆ ಹೋಗ್ಬಿಡ ಇಲ್ಲಿಂದ, ಹೋಗಲ್ಲಿಂದ. ನೀವ್ ಇಲ್ಲಿ ಇರ್ಬೇಕಾದ್ರೆ ನಾನು ಅಲ್ಗೋಗಿ ಹೋಗಿ ಏನ್ ಮಾಡ್ಲಿ? ನಿಮ್ ಪಾಡಿ ನೀವು ಕೆಲಸ ಮಾಡಿ, ಅಂದ್ರೆ ಸಹಾಯ ಮಾಡಿ. ನೀವು ಇಲ್ಲಿ ಹೆಂಗ್ ಸಹಾಯ ಮಾಡ್ತೀರಾ ಅನ್ನೋದನ್ನ ನೋಡ್ಕೊಂಡು ನಾನು ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ. ಅಡ ಒಮ್ಮತ್ತರು ಮಿಳ್ಳೆ, ಸುಮ್ಮನೆ ಇಲ್ಲಿಂದ ಹೊಂಟೋಗ್ನಿಲ್ಲ ಅಂದ್ರೆ ಪ್ಲಾಸ್ಟರ್ ಹಾಕೊಂಡ್ ಹೊಡೆದ ಬಿಡ್ತೇನೆ. ಕಾಡಲ್ಲಿರೋ ಸಿಂಹನ ಎದುರಾಕೊಂಡ್ ಬದುಕ್ಬೋದು, ನಾಡಲ್ಲಿರೋ ಗೌಡನ್ನ ಎದುರಾಕೊಂಡ್ ಬದುಕಾಗಲ್ಲ. ಗೌಡ್ರ ವಂಶ ಎದುರಾಕೊಂಡವ್ರ ಧ್ವಂಸ. ನೋಡಿದ್ರೆ ಗೊತ್ತಾಯ್ತು ನೀವಿಲ್ಲಿ ಸಹಾಯ ಮಾಡ್ತಿಲ್ಲ, ಕೆಲಸನೇ ಮಾಡ್ತಾ ಇದ್ದೀರಾ ಅಂತ. ನಿಮ್ಗಿದ್ದೆಲ್ಲ ಯಾಕೆ ಬೇಕಿತ್ತು ಗೌಡ್ರೆ? ನನ್ಗೇನೋ ನೀವ್ರ ಹತ್ರ ಸಾಲ ತಗೊಂಡು ತೀರ್ಸಕ್ಕಾಗದೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಡೌಟು. ಅಲ್ಲ, ನೀವು ಸಾಲ ತೀರ್ಸೋದೇ ಈ ರೀತಿ ಅಂದ್ರೆ ನಮ್ಮನೆಗೂ ಬಂದು ಕೆಲಸ ಮಾಡಿ ನಾನು ಸಂಬಳನ ಕೇಳೋದಿಲ್ಲ. ಒಮ್ಮತ್ತರು ಮಿಳ್ಳೆ, ಸುಮ್ಮನೆ ಅವನಿ ಅಂತ ಏನನ್ನ ಮಾತಾಡಿಯಾ? ಇನ್ನೊಂದು ಕ್ಷಣ ಇಲ್ಲೇ ಇದ್ರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟರ ಇರೋ ನಿನ್ನ ಕರಿಮಣ್ಣಲ್ಲಿ ಊತಾಕ್ಬಿಡ್ತೀನಿ. ಗೌಡ್ರೆ, ಇದುವರೆಗೂ ನಿಂತಿರೋ ಕೊಳಯನ್ನ ತಿರುಗಿಸಿದಿರಾ, ಕಿತ್ತೋಗಿರೋ ವೈರ್ನ ಕನೆಕ್ಟ್ ಮಾಡಿದಿರಾ, ಬಾಗಿರೋ ಮರನ ಎದ್ದು ನಿಲ್ಸಿದಿರಾ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ನೋಡ್ತಾ ಇರಿ. ಇದುವರೆಗೂ ನೀವು ನನ್ನ ಒಂದು ಮುಖ ಮಾತ್ರ ನೋಡಿದಿರಾ, ಇನ್ನೊಂದು ಮುಖನ ಇವಾಗ ನೋಡ್ತೀರಾ. ನೀವೆಲ್ಲಿ ಕೆಲಸ ಮಾಡ್ತಿರೋ ವಿಷಯನ ಬೀದಿ ಬೀದಿಗೆ ಹೆಂಗ್ ಪ್ರಚಾರ ಮಾಡ್ತೀನಿ ಅಂತ ನೋಡ್ತಾ ಇರಿ.
ಬಲೆ ಬಲೆ ಉಮ್ಮತ್ತರು ಮಿಳ್ಳಿ ಕಾರ್ಗೆ ಎದ್ರನಿಲ್ಲ ಬೈಕ್ಗೆ ಎದ್ರನಿಲ್ಲ ನೀನು ಸೈಕಲ್ಗೆ ಎದ್ರಕೊಂಬಿಟ್ಟನ ಏನಾದರೂ ಪ್ರಚಾರ ಮಾಡ್ತಾ ನಿನ್ನ ಪ್ರಚಾರದಲ್ಲಿ ಪಂಚ ಒಲಿಸ್ಕತೀನಿ. ಪುಟ್ಮಲಿಯವ್ರೆ ನೀವ್ ಯಾವಾಗ ಬಂದ್ರಿ? ನೀವು ಮಲ್ಕೊಂಡು ಸೌಂಡ್ ಮಾಡ್ತಾ ಇದ್ರಲ್ಲ ಆಗ್ಲೇ ಬಂದೇನಿ. ಪುಟ್ಮಲಿಯವ್ರೆ ಅದು ಸೌಂಡ್ ಅಲ್ಲ ರೌಂಡು. ಹಿಡಿದ್ರಿ ಚಾಡ. ಅಲ್ಲ ಮಂಚದ ಮೇಲೆ ಮಲ್ಕೊಂಡು ಯಾಕಂಗ್ ಆಡ್ತಾ ಇದ್ರಿ? ಈ ಮಂಚ ಒಂಥರ ಬೇರೆ ತರನೇ ಇದೆ ಅದಕ್ಕೆ. ಬೇರೆ ತರ ಅಂದ್ರೆ ಯಾವ ತರ? ಎಲ್ರು ಹೇಗಿರ್ತಾರೋ ನಾನು ಹಾಗೆ ಇದ್ದೀನಿ. ಇಲ್ಲ ಮಧುರ ಅವರೇ, ಎಲ್ರೂ ಸಾಮಾನ್ಯ ಹೆಣ್ಣಾದ್ರೆ ನೀವು ದೇವಲೋಕದಿಂದ ಇಳಿದು ಬಂದಿರೋ ಅಪ್ಸರೇ. ಈ ರೀತಿ ಹೋಗ್ಲಿ ನನ್ನ ಮರಳ್ ಮಾಡ್ಬೇಕಂತಿದ್ದೀರಾ? ನೀವು ನನ್ನ ಮಾತಿಗೆ ಮರಳಾಗಿದ್ರೆ ಇಷ್ಟೊತ್ತಿಗೆ ಆಗಲೇ ನಾವಿಬ್ರು ನಂದಿ ಬೆಟ್ಟ ತುದಿಲ್ ನಿಂತ್ಕೊಂಡು ಡುಯೆಟ್ ಆಡಬೇಕಿತ್ತು. ಏನಂದ್ರೆ? ನಿಮ್ಮ ಸೌಂದರ್ಯದ ಗುಟ್ಟ್ಯಾನ ಅಂದಿ. ಅದೆಲ್ಲ ಈಗ ಬೇಕಾ? ಕೆಲಸ ಮಾಡ್ತೀನಿ ಅಂತ ಬಂದು ನನ್ನ ಫೋಟೋ ನೋಡ್ಕೊಂಡು ಯಾಕೆ ನಿಂತಿದ್ದೀರಾ? ದೇವರು ಕಣ್ಣು ಕೊಟ್ಟರದೇ ಸುಂದರವಾಗಿರೋದನ್ನ ನೋಡಕ್ಕೆ ಅಲ್ವಾ ನೋಡ್ತಾ ಇದ್ದಿ. ಚಂದನ ಅವ್ರೆ, ನೀವು ಮಂಚದ ಮೇಲೆ ಕೂತ್ಕೊಂಡ್ಬಿಟ್ರೆ ಹೆಂಗ? ಕೆಲಸ ಮಾಡೋರು ಯಾರ? ನಂಗೆ ಯಾಕೋ ಬೆನ್ನೋಯ್ತಾ ಇದೆ. ಹೌದಾ? ನೀವೇನು ಯೋಚನೆ ಮಾಡ್ಬಿಡಿ, ನಾನು ಉಳುಕ್ ತೆಗಿತೀನಿ. ಡಾಕ್ಟರ್ ಕರೆಸಿ ವಾಸಿ ಮಾಡ್ತೀನಿ ಎಂದೆ. ಏನು ಬೇಕಾಗಿಲ್ಲ, ಮೊದ್ಲು ಈ ಕಸನೆಲ್ಲ ಗುಡ್ಸಿ. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ ನಿನ್ನೋಳಿ. ನಮಸ್ತೆ ಮೇಡಮ್. ನಮಸ್ಕಾರ, ಕೂತ್ಕೊಳ್ಳಿ. ಯಾರು ನೀವು? ಮೇಡಮ್ ನಾನು ರೋಸಾ ಅಂತ, ಜನಗಣತಿ ಮಾಡೋಕ್ಕೆ ಸರ್ಕಾರದ ಕಡೆಯಿಂದ ಬಂದಿದ್ದೀನಿ. ಜನಗಣತಿನ ಸರ್ಕಾರದ ಕಡೆಯಿಂದ ಮಾಡಿದೆ, ತರಕಾರಿ ಮಾರೋರು ಮಾಡಕ್ಕದ್ದ. ತುಂಬ ತಮಾಷೆಯಾಗಿ ಮಾತಾಡ್ತೀರಾ. ನೀವು ಮನ್ಸು ಮಾಡಿದ್ರೆ ಸಿನಿಮಾದಲ್ಲಿ ಕಾಮಿಡಿ ಪೀಸ್ ಆಗ್ಬೋದು. ದಪ್ಪ ಹತ್ಕೊಂಡು ನೋಡ್ಕೋಬೋದು. ಮೇಡಮ್ ಈಗ ಹೇಳಿ, ನಿಮ್ಮ ಡೀಟೇಲ್ ಹೇಳಿ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ನಾನು ನನ್ನ ಹಸ್ಬೆಂಡ್ ಇಬ್ರೆ. ಇಬ್ರೇನಾ? ಹಾಗಾದ್ರೆ ನಿಮ್ಗಿನ್ನ ಮಕ್ಕಳಾಗಿಲ್ಲ? ಇಬ್ರೇ ಅಂತ ಹೇಳಿದ್ಮೇಲೆ ಮಕ್ಕಳಾಗಿಲ್ಲ ಅಂತ ತಾನೇ ಅರ್ಥ. ನೀವೇನಾ ಅಲ್ಸನ್ ತೊಳ ಬಿಡಿಸೋರ್ ಥರ ಕೇಳ್ತಾ ಇದ್ದಾರಿ? ಸರ್, ನೀವು ತುಂಬ ಕೋಪ ಮಾಡ್ಕೊಂಡು ಮಾತಾಡ್ತಿದ್ದೀರಾ. ನೀವು ಪ್ರಯತ್ನ ಪಟ್ಟರೆ ಸಿನಿಮಾದಲ್ಲಿ ಆಕ್ಷನ್ ಸ್ಟಾರ್ ಆಗ್ಬೋದು. ಏನು ನಿಮ್ಮ ಪ್ರಾಬ್ಲಮ್ಮು? ಮಾತಿತ್ರ ಗಾಂಧಿನಗರದ ಬಗ್ಗೆ ಮಾತಾಡ್ತಿದ್ರಲ್ಲ, ಇದಕ್ಕೂ ಮುಂಚೆ ನೀವೇನಾದ್ರು ಗಾಂಧಿನಗರದ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರಿ? ಕರೆಕ್ಟಾಗಿ ಹೇಳಿದ್ರಿ. ಮುಂದುವರ್ಸಿ. ಮೇಡಮ್, ಗಂಡ ಅಂದ್ರೆ ಇವರೇ ತಾನೇ? ಅಲ್ಲ, ನಾನು ಗಂಡ ಅಲ್ಲ. ಮತ್ತೆ ಇವ್ರು ನಿಮ್ಗೆ ಏನಾಗಬೇಕು? ಲಿವಿಂಗ್ ರಿಲೇಷನ್ನಾ? ನೋಡಿ, ಅಂಥದ್ದೇನೂ ಇಲ್ಲ. ನನ್ನ ಹಸ್ಬೆಂಡ್ ಕೆಲ್ಸದ ಮೇಲೆ ಫಾರಿನ್ಗೆ ಹೋಗಿದ್ದಾರೆ. ನೆಕ್ಸ್ಟ್ ಮಂತ್ ವಾಪಸ್ ಬರ್ತಾರೆ. ಇವರು ನಮ್ಮನೆ ಕೆಲ್ಸದವ್ರು. ನೀವು ನನ್ನ ನಿಮ್ಮ ಮಟ್ಟಿಗೆ ಕೆಲಸದವ ಅಂದ್ಬಿಟ್ರಿ. ಸಾರಿ ಕೌಡ್ರೆ, ನಿಮ್ಮ ಕೆಲ್ಸದ ಹುಡುಗ ಬಂದಾಗ ನಿಮಗೆ ಅವಮಾನ ಆಗ್ಬಿಟ್ಟಿತ್ತಲ್ಲ. ಇವ್ರ ಮುಂದೆನೂ ಆ ರೀತಿ ಆಗೋದು ಬೇಡ ಅಂತ ಈ ರೀತಿ ಹೇಳ್ಬಿಟ್ಟೆ. ತೊಂದರೆ ಇಲ್ಲ ಬಿಡಿ, ನೀವು ಯಾನೇ ಹೇಳಿದ್ರು ಅದ್ರಲ್ಲೊಂದು ಅರ್ಥ ಇರ್ತದೆ. ಥ್ಯಾಂಕ್ ಯು. ಏನದು ಗುಸ್ಗುಸು? ನಿಜವಾಗ್ಲೂ ಇವರು ನಿಮ್ಮ ಮನೆ ಕೆಲಸದವ್ರಾ? ಹೌದು, ನಮ್ಮನೆ ಕೆಲ್ಸದವ್ರೆ. ಊರಿಂದ ಕರೆಸ್ಕೊಂಡಿದ್ದೀನಿ. ಮೇಡಮ್, ಇವ್ರ ಹೆಸರನ್ನು ಮನೆ ಕೆಲಸದವ್ರ ಲಿಸ್ಟಲ್ಲಿ ಬರ್ಕೊಬಿಡ್ಲಾ? ಬೇಡ ಬೇಡ, ಇವ್ರ ಹೆಸರು ಊರಲ್ಲಿದೆ, ಇಲ್ಲಿ ಸೇರಿಸ್ಕೊಳ್ಳೋದು ಬೇಡ. ಮೇಡಮ್, ನೀವು ತುಂಬಾನೇ ಒಳ್ಳೆಯವರು. ಮನೆ ಕೆಲಸದವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ನೋಡಿ. ಮಾತು ಮುಂಚೆ ಕೆಲಸದವ ಅಂತ ಹೇಳ್ಬಿಡಿ. ನಾನು ಎಟ್ಟಿಗೆ ಕಾಯಂ ಸದಸ್ಯ ಇದ್ದಂಗೆ. ಅದನ್ನ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ. ಮನೆ ಕೆಲಸದವರು ಓನರ್ ಇದ್ರೆ ಅವ್ರ ಎದುರುಗಡೆ ಮಾತಾಡೋದಕ್ಕೆ ಹೆದರ್ಕೋತಾರೆ. ಆದ್ರೆ ನೀವು ಓನರ್ ಪಕ್ಕನೇ ಬಂದು ಕೂತ್ಕೊಂಡಿದ್ದೀರಾ. ಮೇಡಮ್, ಇದೇ ಖುಷಿಗೆ ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬೋದಾ? ಯಾ, ಶ್ಯೂರ್. ಸರ್, ನೀವು ಬನ್ನಿ. ನೀವು ಹೇಳಿದ್ರೆ ನಮ್ಮ ಬತ್ತಿನ ಕಂಬಿಡಿ. ನೀವು ದಂಡಲ್ಲಿ ನಿಂತ್ಕೊಳ್ಳಕ್ಕೆ ನಾ ಇರೋದು. ಅಂದ್ರೆ ನಮ್ಮ ಯಜಮಾಂತಿ ಅಲ್ವಾ, ಅದಕ್ಕೆ ಹಂಗೆ ಹೇಳ್ದಿ. ಚಲ್ ಬೇಟಾ ಸೆಲ್ಫಿ ಲೇ ಲೇ ರೇ. ಮೇಡಮ್, ಥ್ಯಾಂಕ್ ಯು ಮೇಡಮ್. ಸಾರಿ ಕೌಡ್ರೆ, ಅವ್ರ ಮುಂದೆ ನಿಮ್ಮನ್ನ ಕೆಲಸದವರು ಅನ್ಬಿಟ್ಟೆ. ತೊಂದರೆ ಇಲ್ಲ, ಇವತ್ತು ಹಾಳಾದವನೇ ನಾಳೆ ಅರಸ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ್ನ ಕಂಡು ನಾನು ಯಾಕೆ. ನಮಸ್ತೆ ಸರ್, ನಾನು ಜನಗಣತಿ ಮಾಡೋದಕ್ಕೆ ಬಂದಿದ್ದೀನಿ. ನಿಮ್ಮ ಮನೆಯವ್ರನ್ನ ಕರಿತೀರಾ? ನಮ್ಮ ಮನೆಯವರು ಮನೇಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಚಂದನ್ ಅವ್ರೆ, ಯಾರ ಇವರು? ಕೈಯಲ್ಲಿ ಡಯಲ್ ಬೇರೆ ಹಿಡ್ಕೊಂಡ್ ಬಂದವ್ರೆ. ಅದು ಡೇಲ್ ಅಲ್ಲ, ಫೈಲು. ಹಿಡಿದ್ರಿ ಚಾಡ. ಯಾರಿವರು? ಮೇಡಮ್, ಅದನ್ನ ನಾನು ಹೇಳ್ತೀನಿ. ನನ್ನ ಹೆಸರು ರೋಸಾ ಅಂತ. ನಾನು ಜನಗಣತಿ ಮಾಡೋದಕ್ಕೆ ಬಂದಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳ್ತೀರಾ? ನಮ್ಮ ಅಟ್ಟಿಲಿ ನಾನು, ನಮ್ಮ ಬಾಬಣ್ಣ, ಬಾಬು 3 ಜನ.
ಮೇಡಮ್ ನಿಮ್ಮ ಮನೆಯಲ್ಲಿ ನೀವು ಬಾಬಣ್ಣ ಬಾಬು ಬಿಟ್ರೆ ನಿಮ್ ಗಂಡ ಇಲ್ವಾ? ಮಾಯ್ಕರ ಏನಿದು ಅಪಸ್ವರ? ನಮ್ಮ ಬಾಬಣ್ಣನೇ ನನ್ನ ಗಂಡ. ಮೇಡಮ್ ನಿಮ್ ಗಂಡನ್ನ ಅಣ್ಣ ಅಂತ ಕರಿತೀರಾ? ಅದನ್ನ ನಾನು ಹೇಳ್ತೀನಿ ನೋಡಿ ಮೇಡಮ್, ಇವ್ರ ಗಂಡನ ತಮ್ಮನ ಹೆಸರು ಬಾಳೆಹಣ್ಣು ಭೂಪತಿ ಅಂತ. ಅದನ್ನ ಚಿಕ್ಕನ್ ಮಾಡಿದ್ರೆ ಬಾಬು ಆಗುತ್ತೆ. ಅವರ ಅಣ್ಣ ಇವರ ಗಂಡ, ಹಂಗಾಗಿ ಬಾಬಣ್ಣ. ಬಾಬಣ್ಣ ಅಂದ್ರೆ ನೀವೇನಾ? ಒಂದ್ ನಿಮಿಷ. ಹಲೋ, ಯೋಳಿ ಅತ್ಯವ್ವ. ಕೂಸು ಆ ದನಕಾಯನ ಅಟ್ಟಿಗೆ ಬಂದವನ? ಇಲ್ಲ ಅತ್ಯವ್ವ, ನಮ್ಮ ಬಾಬಣ್ಣನ ಬಿಟ್ಟು ಬೇರೆ ಎಲ್ರು ಅಟ್ಟಿಗೆ ಬರ್ತಾವ್ರೆ. ಅಂದ್ರೆ ಮೊದ್ಲು ಚಂದನವ್ರು ಬಂದ್ರು, ಈಗ ಜನಗಣಮನ ಮಾಡೋರು ಬಂದವ್ರೆ. ಅತ್ಯವ್ವ, ಅವರು ಚಂದನವರು ನಮ್ಮ ಹೊಟ್ಟಿಲಿರೋದನ್ನ ನೋಡಿ ಇವರು ನಿಮ್ಗೆ ಏನಾಗ್ಬೇಕು ಅಂದ್ರು. ಬಾಬಣ್ಣ ಬೇರೆ ಅಟ್ಟಿಲಿಲ್ಲ, ನಾನು ಯಾನು ಅಂತ ಹೇಳಿ. ಕೂಸು ಎದುರು ಅಟ್ಟಿಲಿರೋವನ್ನ ಕರ್ಕೊಂಡು ಬಂದು ಅಟ್ಟಿಲಿ ಇಟ್ಕೊಂಡ್ರೆ ಅವ್ರಿಗೆ ಅನುಮಾನ ಬರ್ತದೆ. ಅದಕ್ಕೆ ಅವನ್ನ ಮನೆ ಕೆಲ್ಸವನ್ನ ಅಂದ್ಬಿಡು. ಅತ್ಯವ್ವ, ಹಂಗೆ ಹೇಳಿದ್ರೆ ಚಂದನವರು ಬೇಜಾರು ಮಾಡ್ಕೊಳಲ್ವಾ? ಆ ನಾಲ್ಕು ಬೇಜಾರು ಮಾಡ್ಕೊಂಡ್ರೆ ಒಲೆ ಮೇಲಿರೋ ಬೇಳೆಕಾಳೇನು ಬೇಯಲ್ಲ ಅಂತದ. ಸುಮ್ಮನೆ ನಾ ಹೇಳ್ದಷ್ಟು ಮಾಡು, ನಾನು ಆಮೇಲೆ ಫೋನ್ ಮಾಡ್ಲಾ? ಸರಿ ಸರಿ ಅತ್ಯವ್ವ, ನೀವು ಹೇಳ್ದಂಗೆ ಮಾಡ್ತೀನಿ. ಜಾಣೆ ಮಡ್ಗಿ ಮಡ್ಗಿ, ನಾನು ಆಮೇಲೆ ಮಾಡ್ತೀನಿ. ಮೇಡಮ್ ಇವ್ರು ಏನಾಗ್ಬೇಕು ಅಂತ ನೀವು ಹೇಳಲೇ ಇಲ್ಲ. ಇವರು ನನ್ಗೇನು ಆಗ್ಬೇಕಾಗಿಲ್ಲ ಅನ್ನಿ, ಆದ್ರೆ ಇವರು ಈ ಅಟ್ಟಿ ಕೆಲಸದವ್ರು. ನನ್ನನ್ನು ನಿಮ್ಮ ಮನೆ ಕೆಲಸದವನು ಅಂತ ಹೇಳಕ್ಕೆ ಹೇಗೆ ಮನಸ್ಸು ಬಂತು? ಕ್ಷಮಿಸ್ಬಿಡಿ ಚಂದನವ್ರೆ, ನಮ್ಮ ಅತ್ತೆವ್ವ ಹಂಗೆ ಹೇಳು ಅಂದ್ರು, ಅದಕ್ಕೆ ಹೇಳ್ಬಿಟ್ಟಿ. ಮುದುಕಿಗೆಲ್ಲ ಇಂಥ ಡಬ್ಬ ಐಡಿಯಾಗಳೇ ಬರೋದು. ಅವ್ರು ಹೇಳಿದ್ರೆ ಸರಿಯಾಗಿರುತ್ತೆ ಬಿಡಿ ಅಂದೆ. ಹೌದು, ನಾನು ನಿಮ್ಮ ಮನೆ ಕೆಲಸದವನು. ಈ ಏರಿಯಾದಲ್ಲಿ ಕೆಲ್ಸದವ್ರಿಗೆ ಇಷ್ಟೊಂದು ಮರ್ಯಾದೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾರಾದ್ರೂ ಕೆಲ್ಸದವ್ರು ಬೇಕಾದ್ರೆ ನನಗೆ ಹೇಳಿ. ಯಾಕೆ ನೀವು ಕೆಲ್ಸಕ್ಕೆ ಬರ್ತೀರಾ? ಇಲ್ಲ, ನನಗೆ ಒಬ್ಬ ವೇಸ್ಟ್ ಬಾಡಿ ಗಂಡ ಇದ್ದಾನೆ, ಅವನ್ನೇ ಇಲ್ಲಿ ಕಳಿಸ್ತೀನಿ. ಕಳಿಸಿವ್ರಂತೆ. ಈಗ ಏನೇನು ಡೀಟೇಲ್ಸ್ ಬೇಕು ತಗೊಳ್ಳಿ. ನೀವು ತುಂಬಾನೇ ಗ್ರೇಟು ಮೇಡಮ್, ಕೆಲ್ಸದವ್ರನ್ನ ಇಷ್ಟೊಂದು ಚೆನ್ನಾಗಿ ನೋಡ್ಕೋತಿದ್ದೀರಾ. ಇದೇ ಖುಷಿಗೆ ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬೋದಾ? ಅವ್ರನ್ನೇನು ಕೇಳ್ತೀರಾ, ನೀವು ತಗೊಳ್ಳಿ. ನಾನು ಬರ್ಬೋದಾ? ವೈ ನಾಟ್? ನೀವಿಲ್ದಲೇ ಈ ಫೋಟೋಕ್ಕೆ ಅರ್ಥನೇ ಇಲ್ಲ. चल बेटा सेल्फी ले ले रे. ಅವ್ರ ಫೋಟೋ ಇಲ್ಲಿ ಹಾಕಿದೆ. ಅವರೇ ನನ್ನ ಗಂಡ ಬಾಬಣ್ಣ ಅನ್ನಿ. ಅವರು ನಿಮ್ಮ ಗಂಡನ? ಅವರು ಎದುರುಗಡೆ ಮನೇಲಿ ಯಾಕೆ ಕೆಲಸ ಮಾಡ್ತಿದ್ದಾರೆ? ಇವರಲ್ಲ, ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ? ಹೌದಾ, ಇರ್ಬೋದು. ಯಾಕೆಂದ್ರೆ ನಾನು ಒಂದೇ ಸತಿ ಅಲ್ವಾ ನೋಡಿರೋದು. ಸರಿ, ನಾನು ಇನ್ನು ಬರ್ತೀನಿ. ಚಂದನವ್ರೆ, ಅವ್ರಿಗೆ ನಿಮ್ಮ ಮೇಲೆ ಅನುಮಾನ ಬಂದಿರ್ಬೇಕು. ಬರ್ಲಿ ಬಿಡಿ ಪುಟ್ಟಮಲ್ಲಿ ಅವರೇ. ಏನು ಹೊರಗಡೆ ಹೋಗಿ ನಾನು ನೀವು ಗಂಡ ಹೆಂಡ್ತಿ ಅಂತ ಹೇಳ್ತಾರ? ಮಂಜುರ ಇನ್ನು ಯಾಕೆ ಮನೆ ಕಂಡಿಲ್ಲ? ಜಾನ್ ಇಲ್ದ ನಂಗೆ ನಿದ್ದೆ ಬರಲ್ಲ ಗೌಡ್ರ. ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡಿರಿ? ನಾನಿಲ್ವಾ ಅಂದ್ರೆ ನಿಮ್ಮನ್ನ ಕಾಯಕ್ ಅವನೆಲ್ಲ ಯಾಕೆ ಭಯಪಟ್ಟರಿ? ನೆಮ್ಮದಿಗೆ ಹೋಗಿ ಮನೆ ಕಳಿ ಹೋಗಿ. ಗೌಡ್ರ, ಇದು ಭಯದ ಪ್ರಶ್ನೆ ಅಲ್ಲ. ಜಾನಿ ಕೆಲಸ ಹುಡ್ಕೊಂಡ್ ಬರ್ತೀನಿ ಅಂತ ಹೋದವ್ರು ರಾತ್ರಿ ಆದ್ರೂ ಇನ್ನೂ ಮನೆಗೆ ವಾಪಸ್ ಬಂದಿಲ್ಲ. ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ. ಕೆಲಸ ಸಿಕ್ಕಿಲ್ಲ ಅನ್ಸುತ್ತೆ, ಅದಕ್ಕೆ ಬಂದಿಲ್ಲ. ಅವ್ರೇನು ದೂರ ಹೋಗಿದಾರ? ನಮ್ಮ ಮಟ್ಟಿಲ್ ತಾನೇ ಇರೋದು. ನಿಮ್ಮ ಮಟ್ಟಲ್ಲಿ ಇದ್ರು ನಾನು ನೋಡಕ್ಕೆ ಒಂದೇ ಒಂದ್ಸಲನೂ ಬರ್ಲಿಲ್ಲ. ಇಷ್ಟರಲ್ಲೇ ಗೊತ್ತಾಗಲ್ವಾ ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ? ಹಂಗೆಲ್ಲ ಹೇಳ್ಬೇಡಿ ಚಂದನವ್ರೆ. ನಮ್ಮ ಬಾಬಣ್ಣಂಗೆ ನನ್ ಕಂಡ್ರೆ ಇಷ್ಟ, ಆದ್ರೆ ನಮ್ಮ ಅತ್ತೆ ಅವ್ನಿಗೆ ಎದ್ರುಕೊಂಡು ಬರ್ತಾ ಇಲ್ಲ ಅನ್ನಿ. ಅದೆಲ್ಲ ನಿಮ್ಮ ನಂಬಿಕೆ ಅಷ್ಟೇ. ಅವ್ರಿಗೆ ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದ್ದಿದ್ರೆ ಬಂದು ನೋಡೋದಿರ್ಲಿ, ಅಟ್ಲೀಸ್ಟ್ ಫೋನ್ ಮಾಡಾದ್ರೂ ಮಾತಾಡ್ಬೋದಾಗಿತ್ತಲ್ವಾ? ಹಂಗಾರೆ ಮಧುರ ಅವ್ರಿಗೆ ನೀವು ಫೋನಲ್ಲಿ ಮಾತಾಡಿದ್ರ್ಯಾ? ಕೇಳೋ ಅಂತ ಅನ್ಕಂಡಿ, ಆದ್ರೆ ಕೇಳಿದ್ರೆ ಎಲ್ಲಿ ಸೋತೋಗ್ಬಿಡ್ತೀನಿ ಅಂತ ಕೇಳಲಿಲ್ಲ ಅಲ್ಲಿ. ಗೌಡ್ರೆ, ನೀವ್ ಯಾರ ಮುಂದೆ ಸೋಲ್ತಿದ್ರಿ? ನಿಮ್ ಹೆಂಡತಿ ಮುಂದೆ ತಾನೇ ಸೋಲ್ತಿದ್ರಿ. ಗಂಡ ಹೆಂಡತಿ ಅಂದ್ಮೇಲೆ ಒಬ್ರು ಸೋಲ್ಬೇಕು, ಒಬ್ರು ಗೆಲ್ಬೇಕು. ನೀವು ಹೇಳೋದು ತಿಟ ಮಧುರ ಅವ್ರೆ, ಆದ್ರೆ ಮದುವೆ ಆದಾಗಿಂದ ಸೋತು ಸುಸ್ತಾಗ್ಬಿಟ್ಟಿನಿ. ಈ ಸತಿ ನಾನು ಗೆಲ್ಲವಂತ ನೋಡ್ದಿ. ಗೌಡ್ರೆ, ನೀವ್ ಯಾವತ್ತೂ ಒಂದ್ ಹೆಣ್ಣು ಮುಂದೆ ಗೆಲ್ಲಕ್ ಆಗಲ್ಲ ರೀ. ಒಪ್ಕೊಂಡಿ, ನೀವಿರೋದೇ ನಮ್ಮನ್ನ ಸೋಲ್ಸಕ್ಕೆ. ಏನಿದು ಅಪಸ್ವರ?
ಇದು ಅಪಸ್ವರ ಅಲ್ಲ ಪುಟ್ಟಮಲ್ಲಿ ಅವರೇ, ಗಂಡ ಹೆಂಡತಿ ನಡುವಿನ ಮಧುರ ಸ್ವರ. ಇದು ಮಧುಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಏನೂ ಇಲ್ಲ, ಮಧುರವ್ರಿಗೆ ಎಲ್ಲ ಅರ್ಥ ಆಯ್ತದೆ. ನಿಮ್ಗೆ ಬುದ್ಧಿ ಕಲ್ಸುವಂತಾಗ ಮಾಡವ್ರೆ. ನೀವು ಅವಳನ್ನ ಬಿಟ್ಕೊಡಲ್ಲ ಅಲ್ವಾ? ಸರಿ, ನೀವು ಮಲಗಿ, ನಾಳೆ ಏನಾದರೂ ಯೋಚನೆ ಮಾಡೋಣ. ಏನ್ ಇನ್ಸ್ಪೆಕ್ಟ್ರೆ ಒತ್ತರ ಇತ್ತ ಬಂದ್ಬಿಟ್ಟಿದಾರಿ. ನೀವು ಅತ್ತಾಗ ಬರ್ಲಿಲ್ಲಲ್ಲ, ಅದಕ್ಕೆ ನಾನು ಇತ್ತ ಬಂದೆ. ಏನ್ ವಿಷಯ ಇನ್ಸ್ಪೆಕ್ಟರ್? ಸುಂದ್ರಿ ಮೇಡಮ್, ನೀವು ಇವತ್ತು ಪೇಪರ್ ಕಾಣಲಿಲ್ಲ ಮರ್ರ? ಕಾಣ್ಲಿಲ್ಲ. ಸುದ್ದಿ ಕೊಡಕ್ ನೀವೇ ಬಂದಿರಲ್ಲ, ಅದ್ಯಾನಂತ ಹೇಳಿ. ನೋಡ್ರೆ, ನೀವು ಇವತ್ತು ಸ್ಟಾರ್ ಮರ್ರ. ಸುಂದ್ರಿ ಮೇಡಮ್, ನಿಮ್ಮ ಬಗ್ಗೆ ಲೈಕ್ ಮಾಡಿ ಬರ್ತೀರ ಮರ್ರ. ಇದ್ರು ಇಂಥ ಯಜಮಾನಿ ಇರ್ತೆ, ಸಿಕ್ಕ್ರೆ ಇಂಥ ಕೆಲಸಗಾರ ಸಿಕ್ಕಂದಳಿ. ಕಾಣಿ ಕಾಣಿ ಕಾಣಿ. ಏನು ಹೇಳ್ತಿದ್ಯಾ? ಪೇಪರಲ್ಲಿ ಬರ್ತಿರೋದನ್ನು ಓದ್ತಿದ್ದೇನೆ ಜಾನಿ ಬಾಯ್. ಮುಂದುಗಡೆ ಮನೆಯವರೊಂದು ಹೊಸ ಸ್ಕೀಮ್ ಓಪನ್ ಮಾಡಿದಾರಂತೆ. ಅದೆಂತಾದ್ರೂ ಹಿಟ್ ಆದ್ರೆ ಹೊಸ ಸಂಚಲನವನ್ನೇ ಉಂಟು ಮಾಡ್ತದೆ ಅಂತ ಬರ್ತಿದ್ದಾರೆ. ಜಾನಿ ಬಾಯ್, ನಿಮಗೂ ಹೇಗೂ ಕೆಲಸ ಇರಲಿಲ್ಲ, ಈಗೊಂದು ಕೆಲಸ ಸಿಕ್ಕಿದಾಗಾಯ್ತು. ಇನ್ನು ನೀವು ಕೆಲಸ ಬೇಕು ಬೇಕಂತೇಳಿ ಬೇರೆ ಎಲ್ಲಿ ಕೂಡ ಕೇಳಬೇಡಿ. ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ ಈ ಒಂದಲ್ಲಿ ಉದ್ಧಾರ ಆಗ್ತೀರಾ. ಐ ಲೈಕ್ ಇಟ್. ನಾನು ಈ ಮನೆ ಕೆಲಸದವನಲ್ಲ. ಅದು ನಿಮಗೆ ಗೊತ್ತು, ನನಗೆ ಗೊತ್ತು, ಊರವರಿಗೆ ಗೊತ್ತಿರಬೇಕಲ್ಲ. ಇವನು ಬೊಗಳಿ ಬಿಡ್ತೇನೆ ತಿಳಿ ಬಾಯಿಗೆ ಬಂದಾಗೆ ಮಾತಾಡ್ತಾರೆ. ಗೌಡ್ರಂತೂ ಎಲ್ಲ ಕೆಲಸದವರಿಗೂ ರೋಲ್ ಮಾಡಲ್ಲ. ನೋಡ್ರೆ, ಹಿಂಗೆ ಸಮ ತಿಕ್ಕಿ ತಿಕ್ಕಿ ಕೆಲಸ ಮಾಡಿ ನೀವೇ ತುಳ್ಸ್ಕಣಿ. ಓ ಭದ್ರಂಗಿ ಇನ್ಸ್ಪೆಕ್ಟ್ರೆ, ನಾ ಏನು ಕೆಲಸದಲ್ಲ, ಏನೋ ಪರಿಸ್ಥಿತಿ ಒತ್ತಡಕ್ಕೆ ಸಿಗಾಕೊಂಡು ಅವ್ರಿಗೆ ಸಹಾಯ ಮಾಡ್ತಾವನೆ ಅಷ್ಟೇ. ಅದು ಎಂಥದೇ ಹೇಳಿ ಗೌಡ್ರೆ, ನೀವೀಗ ಒಳ್ಳೆ ಕೆಲಸಗಾರರಂದಳಿ ಎಲ್ಲರಿಗೂ ಗೊತ್ತಾಯ್ತು. ನಿಮ್ಗೀಗ ಡಿಮಾಂಡ್ ಬತ್ತತ್ತು, ಬೇರೆಯವ್ರು ಜಾಸ್ತಿ ಕೊಡ್ತೆ ಅಂದೇಳಿ ಹೇಳ್ರೆ ಸುಂದ್ರಿ ಮೇಡಮ್ ಬಿಟ್ಟು ಹೋಗ್ಬೇಡಿ. ರಾಕಿರಯ್ಯವ್ರೆ, ಹಂಗೆಲ್ಲ ಹೇಳ್ಬೇಡಿ. ಇದರಲ್ಲಿ ಇವ್ರದ್ದೇನು ತಪ್ಪಿಲ್ಲ. ನಾನೇ ಇವ್ರ ಕೆಲಸ ಮಾಡಕ್ ಹೇಳ್ದುದು. ಇದು ಹಿಂಗೆಲ್ಲ ಗೊತ್ತಾಯ್ತದೆ ಅಂತ ಗೊತ್ತಿರ್ಲಿಲ್ಲ. ಇದನ್ನ ಬರ್ದವ ನನ್ನ ಕೈಗೆ ಏನಾದ್ರು ಸಿಗಾಕೊಂಬಿಟ್ರೆ ಗೌಡ್ರೆ, ಮಾಡದೆ ತಪ್ಪಿಗೆ ಇಷ್ಟು ಫೇಮಸ್ ಆಯ್ರಿ. ಇನ್ನು ಮಾಡಬಾರ್ದು ತಪ್ಪು ಮಾಡಿ ಎಂತಕ್ಕೆ ಶಿಕ್ಷೆ ಅನ್ಭವಿಸ್ತ್ರಿ. ಎಲ್ಲಿ ಎಡವಿರಿ ಅಂದೇಳಿ ಕಣ್ಕಂಡು ಸರಿ ಮಾಡ್ಕೊಂಡು ಬತ್ತೇಕ. ಮಧುರ ಅವ್ರೆ, ನಾನು ತಪ್ಪು ಮಾಡ್ಬಿಟ್ಟು ಇದೇ ಕೆಲಸ ನನ್ನ ಮಟ್ಟಿಲ್ ಮಾಡಿದ್ರೆ ನನಗೆ ಈ ಥರ ಕೆಟ್ಟ ಹೆಸರೇ ಗೊತ್ತಿರ್ಲಿಲ್ಲ ಅನ್ನಿ. ನಾನು ತಪ್ಪು ಮಾಡ್ಬಿಟ್ಟೆ ಗೌಡ್ರ. ಜಾನಿಗೆ ಹಾಗೆಲ್ಲ ಹೇಳ್ಬಾರ್ದಿತ್ತು. ಜಾನಿ ಮನೆ ಬಿಟ್ಟು ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ನಮ್ಮ ಬಾಬಣ್ಣ ಅಟ್ಟಿಯಿಂದ ಆಚೆ ಹಾಕ್ಬಾರ್ದಾಗಿತ್ತು. ಗಂಡ ಹೆಂಡ್ರು ಅಂದ್ಮೇಲೆ ಒಂದ್ ಮಾತು ಬರ್ತದೆ ಹೋಯ್ತದೆ. ಅದನ್ನ ಮೂರನೇವ್ರಿಗೆ ಹೇಳಿ ಅವ್ರ ಮಾತನ್ನ ನಾನು ಕೇಳಿ ತಪ್ಪು ಮಾಡ್ಬಿಟ್ಟೆ. ನೀವು ಹೇಳೋದು ಸರಿ ಪುಟ್ಟಮಲ್ಲಿ ಅವರೇ. ನಾನು ಮಧು ಮಾತನ್ನ ಅರ್ಥ ಮಾಡ್ಕೊಳ್ದೆ ಏನೋ ಮಾಡ್ತೀನಿ ಅಂತ ಹೊರಗೆ ಬಂದು ಇನ್ನೇನೋ ಆಗೋಯ್ತು. ಅದಕ್ಕೆ ಚಂದನ್ ಅವರೇ ಹೇಳೋದು, ಗಂಡ ಹೆಂಡ್ರು ಜಗಳ ಉಣ್ಮಾಲ್ಗೋ ತನಕ ಅಂತ. ಅದ್ ಮ್ಯಾಲ್ ಮುಂದುವರೆದ್ರೆ ಹಿಂಗೆ ಆಗದು. ಮಧುರ ಅವ್ರೆ, ನಾ ಈಗಲೇ ಹೋಗಿ ಪುಟ್ಮಲ್ಲಿ ತಮ್ಮ ಕ್ಷಮೆ ಕೇಳ್ತೀನಿ. ನನ್ನಿಂದ ಅವಳು ಕೆಟ್ಟ ಹೆಸರು ಬರೋದು ಬೇಡ. ಅವಳು ಮನಸ್ಸು ನೋಯ್ಸಕ್ಕೆ ನನಗೆ ಇಷ್ಟ ಇಲ್ಲ ಅನ್ನಿ. ನಾನು ಅಷ್ಟೇ ಗೌಡ್ರ. ಜಾನಿ ಬರ್ತಿದ್ದಾಗೆ ಅವ್ರ ಹತ್ರ ಸಾರಿ ಕೇಳ್ತೀನಿ. ಇನ್ಯಾವತ್ತೂ ಅವ್ರ ಹತ್ರ ರೂಢಾಗಿ ಮಾತಾಡಲ್ಲ. ಏನೇ ಆಗಲಿ, ಏನೇ ಬರಲಿ, ನಮ್ಮಿಬ್ಬರ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ಕೆಲಸದವ್ರ ಮಟ್ಟಕ್ಕೂ ಆಗೋದು ಬೇಡ. ನಾನಿನ್ನು ಬರ್ತೀನಿ ಪುಟ್ಟಮಲ್ಲಿ ಅವರೇ. ನಾನು ನಿಮ್ಮ ಮನೆಗೆ ಬಂದರೆ ನಿಮ್ಮ ಹಿತೈಷಿಯಾಗಿ ಬರ್ತೀನಿ ಹೊರತು ಕೆಲಸದವನಾಗಲ್ಲ. ನಾನು ಅಷ್ಟೇ ಚಂದನ್ ಅವರೇ, ನಾನು ನಿಮ್ಮನ್ನ ಬಂಧುವಾಗಿ ನೋಡ್ತೀನಿ ಹೊರತು ಕೆಲಸದಾಳಾಗಲ್ಲ. ಈ ಬಂದು ಈಗ ಹೋಗಿ ಹಾಗೆ ಬರ್ತಾನೆ. ಯಾಕೂಸು ಅಳ್ತಾ ಇದೆಯೇ? ಏನಾಯ್ತು? ನೀನೇನ್ ತಪ್ಪು ಮಾಡಿಯ ಕೂಸು? ಅದು ಬಾಬಣ್ಣ ಒಂದ್ ಮಾತಂದ್ರು ಅಂತ ಅವ್ರನ್ನ ಅಟ್ಟಿಯಿಂದ ಆಚೆ ಹಾಕ್ಬಿಟ್ಟೆ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಕಣ್ಕೂಸು. ನಾನು ಹೇಳಿದಕ್ಕೆ ತಾನೇ ನೀನ್ ಹಿಂಗ್ ಮಾಡಿದ್ದು. ಅವನು ಬುದ್ಧಿ ಬರ್ಲಿ ಅಂತ ನಾನು ಹಿಂಗ್ ಮಾಡ್ದಿ. ನಾನಿಲ್ದೆ ಅವ್ರು ಎಷ್ಟು ಕಷ್ಟ ಅನ್ಭವಿಸ್ತಾ ಇದಾರೋ ಏನೋ ನಂಗೆ ಗೊತ್ತಿಲ್ಲ. ಆದ್ರೆ ಅವ್ರಿಲ್ದೇನೆ ಸಾನೇ ನೋವು ಅನ್ಭವಿಸ್ತಾವ್ನಿ. ಆತರ ಪಟ್ಟು ಅವನ ಅಟ್ಟಿಯಿಂದ ಆಚೆ ಹಾಕೊಂಡ್ ಮಾಡ್ಬಿಟ್ಟಿ. ಅದಕ್ಕೆ ನೀ ಆಳ್ಬೇಡ ಕೂಸು. ಬಾಬಣ್ಣ ಬಂದ್ರು. ಏನು? ಆ ದನಕಾಯನ್ ಬಂದ? ದನಕಾಯವ್ರು ಬಂದ್ರು. ಕೊಡು ಅಂತ ಈ ಫೋನ್ ಕೊಡ್ತೀನಿ. ಬಾಬಣ್ಣ ಅಯ್ಯೋ ಹೇಳವ. ಏನುಡ ದನಕಾಯನ್? ನಾನು ಅಟ್ಟಿ ಬಿಟ್ಟು ಹೋಗು ಅಂದ್ ಕೂಡಲೇ ಹೋಗ್ಬಿಡೋದಾ? ಹಿಂಗೇನ ನೀನ್ ಹೆಂಡ್ರನ್ನ ನೋಡ್ಕೊಳ್ಳೋದು? ಏನವ ನೀನೇ ಅವಳ್ಬಿಟ್ಟು ಈಗ ಯಾರು ಗೊತ್ತಿದೆ ಥರ ಮಾತಾಡ್ತಿದೆ. ಇದೆಲ್ಲ ಶುರುವಾಗಿದ್ದು ನೀರ್ ದೋಸೆಯಿಂದಲ್ವಾ? ಅದಕ್ಕೆ ಅಲ್ಲಿಗೆ ಮುಗಿಸ್ತೀವ್ನಿ ನೋಡು. ಇನ್ನೊಂದ್ ಸಾರಿ ನೀನ್ ಅಟ್ಟಿ ಬಿಟ್ಟು ಹೋದ್ರೆ ನನ್ ಸೊಸೆನ್ ಕರ್ಕೊಂಡ್ಬಂದು ನನ್ ಜೊತೆನೆ ಇಟ್ಕೋತೀವಿ. ಹಂಗೆಲ್ಲ ಮಾಡಬೇಡ ಬಿಡವ. ನನ್ನ ತಪ್ಪು ನನಗೆ ಗೊತ್ತಾಗದ. ಇನ್ಮೇಲೆ ಪುಟ್ಮಲ್ಲಿನ ಚೆನ್ನಾಗಿ ನೋಡ್ಕೊತೀನಿ. ಆಯ್ತು, ಮಡ್ಗು ಫೋನು.
ಯಪ್ಪೋ ಯಾಮನ್ ಅವನು ಬಾಳೆಹಣ್ಣು ಸಿಪ್ಪೆ ಆಚೆಗೆ ಎಸ್ದಿದ್ದು. ಆಮೆ ಪುಟ್ಮಲಿ ನನ್ನ ಕ್ಷಮಿಸ್ಬಿಡಮ್ಮೆ. ಬಣ್ಣ ನನ್ನ ಕ್ಷಮಿಸ್ಬಿಡಿ. ಕ್ಷಮೆ ಕೇಳಬೇಕಾಗಿರೋದು ನೀವಲ್ಲ ಜಾನಿ, ನಾನು. ನನ್ನಿಂದ ತಾನೇ ನೀವು ಮನೆ ಬಿಟ್ಟು ಹೋಗಿದ್ದು. ಇಲ್ಲ ಮಧು, ನನ್ನ ಈಗೋಯಿಂದ ನಾನು ಮನೆ ಬಿಟ್ಟು ಹೋಗಿದ್ದು. ಇಲ್ಲ ಜಾನಿ, ನಾನು ನಿಮಗೆ ಕೆಲಸ ಮಾಡಲ್ಲ ಅಂತ ಬೈದಿದ್ದಕ್ಕೆ ನೀವು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದು. ಏನೋ ಒಂದು ಕಾರಣ, ಹೋಗಿದ್ದು ಆಯ್ತು, ಬಂದಿದ್ದು ಆಯ್ತು. ಈಗ ಮತ್ತೆ ಅದೇ ವಿಷಯ ತೆಗೆದು ಜಗಳ ಮಾಡಿ ಮತ್ತೆ ಆಚೆ ಹೋಗೋಂಗ್ ಮಾಡ್ಬೇಡ. ಆಮೇಲೆ ಪುಟ್ಮಲಿ ಇನ್ನು ನೀ ಏನೇ ಮಾಡಿದ್ರು ನಾ ಎಟ್ಟಿನ ಬಿಟ್ಟೋಗಲ್ಲ. ಇದು ನನ್ನ ಅಟ್ಟಿ, ನೀನು ನನ್ನ ಹೆಂಡ್ರು. ಗಂಡ ತಪ್ಪು ಮಾಡಿದಾಗ ತಿದ್ದು ಬುದ್ಧಿ ಹೇಳ್ಬೇಕಾದವ ನೀನು. ಪಾಪಣ್ಣ ನೀವು ಸಾನೆ ನೀಚ್ ಪರ್ಸನ್. ಅದು ನೀಚ್ ಪರ್ಸನ್ ಅಲ್ಲ ಕಮ್ಮಿ, ನೈಸ್ ಪರ್ಸನ್. ಹಿಡಿದ್ರೆ ಚಾಡ. ಆಮೇಲೆ ಪುಟ್ಮಲಿ ನಿನಗೆ ಏನಾದ್ರು ನನ್ನ ಮೇಲೆ ಕೋಪ ಇದ್ರೆ ನಂತ ಹೇಳ್ಕ, ಅದನ್ನ ಸರ್ ಮಾಡ್ಕೊಳ್ಳ. ಅದು ಬಿಟ್ಬಿಟ್ಟು ಮೂರನೇ ಹೊತ್ತವ ಹೇಳ್ಕೊಂಡ್ರೆ ಹಿಂಗೆ ಎಡವಟ್ಟುಗಳಾಗೋದು. ಆಯ್ತು ಬಾಬಣ್ಣ, ಇನ್ಮೇಲೆ ನಮ್ಮ ವಿಷಯವ ನಾನು ಯಾರಿಗೂ ಹೇಳಲ್ಲ. ನಾ ಮತ್ತೆ ಅವನು ಬಿಟ್ಟು ಇದೇ ನನ್ಗಾಗಲ್ಲ ಅನ್ನೋದು. ಬೇರೆ ಯಾರಾದ್ರೂ ನನ್ನ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೂ ಬೇಜಾರಾಗಲ್ಲ, ನೀನಂದ್ರೆ ನನಗೆ ಸಹಿಸಕ್ಕಾಗಲ್ಲ. ನಾನು ಹಾಗೆ ಹೇಳಲ್ಲ ಅಂತ ಹೇಳಿದ್ನಲ್ಲ. ನಿಮ್ಗೆ ಹೇಗ್ ಬೇಕೋ ಹಾಗೆ ಇರಿ, ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಕೊಂಡಿರಿ. ಹಾಗಿದ್ರೆ ನನ್ನ ಮನೆಯಿಂದ ಆಚೆಗೆ ಹಾಕಲ್ಲ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್ ಎಲ್ಲ ಏನ್ ಮಾಡಲ್ಲ, ನನ್ ಮೇಲೆ ನಂಗೆ ನಂಬಿಕೆ ಇದೆ. ನಿಮ್ನ ಮನೆಯಿಂದ ಆಚೆ ಹಾಕಲ್ಲ. ಒಂದ್ ವೇಳೆ ನೀವೇ ಮನೆ ಬಿಟ್ಟು ಹೋದ್ರು ಹುಡ್ಕೊಂಡು ನಿಮ್ನ ಮನೆ ಕರ್ಕೊಂಡ್ಬಂದು ಕರ್ಕೊಂಬಂದು ಮನೇಲೆ ಶಿಕ್ಷೆ ಕೊಡ್ತೀನಿ. ನಾವೇನೋ ಪ್ರೀತಿ ವಿಶ್ವಾಸಕ್ಕೆ ಬೇರೆ ರೊಟ್ಟಿ ಕೆಲಸ ಮಾಡಿದ್ವಪ್ಪ. ಆದರೆ ಇದನ್ನ ಅಪಪ್ರಚಾರ ಮಾಡಿ ಪೇಪರಲ್ಲಿ ಬರೋ ಥರ ಮಾಡಿದ ಕಿರಾತಕ ಯಾರ ಅಂತ ಗೊತ್ತಾಗ್ನಿಲ್ವಲ್ಲ. ಆ ಕಿರಾತಕ ಬೇರೆ ಯಾರು ಅಲ್ಲ ಗೌಡ್ರೆ, ನಾನೇ. ಅಡ 9 ಮಿಳ್ಳೆ ನಿನಗೆ ಯಾರು ಕಮ್ಮಿ ಮಾಡಿದೆ ಅಂತ ಈ ಥರ ಮಾಡಿದುಡ. ಕೊಡೋ ಸಂಬಳ ಒಂದು ಬಿಟ್ಟು ಬೇರೆ ಎಲ್ಲಾನು ಜಾಸ್ತಿ ಮಾಡಿದ್ದೀರಾ. ರಾಜು ನಿನಗೆ ಮಾಡಬಾರ್ದಾಗಿತ್ತು ಕೂಸು. ಇನ್ನೇನು ಮಾಡಲಿ ಅದಕ್ಕೆವ, ಎಷ್ಟು ಸಲ ಕೇಳಿದ್ರು ಸಂಬಳನೇ ಕೊಡೋದಿಲ್ಲ ಅಂತಾರೆ. ಮೊನ್ನೆ ಕೇಳಕ್ಕೆ ಹೋಗಿ ಕೆನ್ನೆ ಹೊಡೆದ್ಬಿಟ್ರು. ಅದಕ್ಕೆ ಅವ್ರು ಮಾಡೋ ಕೆಲಸ ಗೊತ್ತಾಗಿ ಪ್ರೆಸ್ನವ್ರಿಗೊಂದು ಹಾಟ್ ನ್ಯೂಸ್ ಇದೆ ಅಂತ ಹೇಳಿದೆ. ಅವರು ಜನಗಣತಿ ಬರೆಯೋರ್ ನೆಪ್ತಲ್ಲಿ ಬಂದು ಇವ್ರು ಬಂಡವಾಳನ ಬಯಲು ಮಾಡಿದ್ರು.